ಶಿವರಾತ್ರಿ ಬರ್ತಿದ್ದಂತೆ ಇದರ ಸೀಸನ್ ಶುರು ಆಗೇ ಬಿಡ್ತು. ಇದನ್ನು ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ರೀತಿ ಫರ್ಟಿಲೈಸರ್ ಮಾಡಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಇದೊಂದು ಬಿಸಿಲುಗಾಲಿನಲ್ಲಿ ಹೂ ಬಿಡುವಂಥ ಗಿಡ. ಈ ಒಂದು ಗಿಡದಲ್ಲಿ ಹೆಚ್ಚು ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಈವಾಗಲೇ ಈ ಒಂದು ಗಿಡದ ಮೇಲೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆದರೆ ಇದರಲ್ಲಿ ಫ್ಲವರ್ಸ್ ಬರೋದು ತುಂಬ ಲೇಟಾಗಿ ಹೋಗಿಬಿಡತ್ತೆ. ಹಾಗಾಗಿ ಈ ಕೆಲಸಗಳನ್ನು ತಪ್ಪದೆ ಶುರು ಮಾಡಿ. ಹಲೋ, ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹುದಿನಗಳಿಂದ ನಿರೀಕ್ಷಿಸಿರುವಂಥ, ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರುವಂಥ ಒಂದು ಗಿಡದ ಬಗ್ಗೆ ಸಂಪೂರ್ಣವಾದಂಥ ಒಂದು ಟಿಪ್ಸನ್ನು, ಅದರ ಕೇರ್ ಟಿಪ್ಸ್ ಆಗಿರ್ಬೋದು, ಅದರ ರಿಪೋರ್ಟಿಂಗ್ ಆಗಿರ್ಬೋದು, ರೂಟ್ ಪ್ರೂನಿಂಗ್, ರೂಟ್ ಬೌಂಡ್ ಆಗಿದ್ದರೆ ಯಾವ ರೀತಿ ಗಿಡವನ್ನು ನಾವು ಆರೈಕೆ ಮಾಡಬೇಕು, ಅದರ ಬಗ್ಗೆ ಯಾವ ಯಾವ ಕೆಲಸಗಳನ್ನು ಮಾಡಬೇಕು. ಮೊದಲನೇದಾಗಿ ಆ ಗಿಡ ಯಾವುದು? ಮಲ್ಲಿಗೆ. ಈ ಗಿಡದ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಈ ವಿಡಿಯೋನಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಪಾಯಿಂಟ್ ಏನಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಗಿಡವನ್ನು ಯಾವ ರೀತಿ ನಾವು ಆರೈಕೆ ಮಾಡಬೇಕು ಅನ್ನುವಂಥ ಟಿಪ್ಸನ್ನು ಕೂಡ ನಾನು ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮಲ್ಲಿಗೆ ಗಿಡವನ್ನು ಯಾವ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡಬೇಕು, ಯಾವ ರೀತಿ ರೂಟ್ ಪ್ರೂನಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಯಾವುದೇ ಗಿಡವನ್ನು ನಾವು ರೀಪಾಟ್ ಮಾಡೋದಕ್ಕೂ ಮುಂಚೆ, ರೂಟ್ ಪ್ರೂನಿಂಗ್ ಮಾಡೋದಕ್ಕೂ ಮುಂಚೆ ಅದರಲ್ಲಿ ನೀರನ್ನು 2 ದಿನ ಹಾಕೋದನ್ನು ನಿಲ್ಲಿಸ್ಬಿಡಬೇಕು. ಮುಂಚೆನೇ ನಾವು ನಾಳೆ ರೀಪಾಟಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ನೆನ್ನೆಯಿಂದನೇ ನಾವು ನೀರನ್ನು ಹಾಕೋದನ್ನು ನಿಲ್ಲಿಸ್ಬಿಡ್ಬೇಕು. ನೋಡಿ, ನನ್ನ ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಫಂಗಸ್ ಬಂದಿದೆ. ನೀವು ಫಂಗಸ್ ಏನು ಅಂತ ಕೇಳ್ತಾ ಇದ್ರಲ್ಲ, ನೋಡಿ ಇದೇ ರೀತಿ ಸ್ವಲ್ಪ ಬಿಳಿ ಬಿಳಿ ಬಣ್ಣದ ಈ ರೀತಿ ಒಂದು ಫಂಗಸ್ ಕಾಣಿಸುತ್ತೆ. ಇದನ್ನೇ ನಾವು ಮಣ್ಣಿನಲ್ಲಿ ಬರುವಂಥ ಫಂಗಸ್ ಅಂತ ಕರೆಯೋದು. ನೋಡಿ, ನೀರನ್ನು ಹಾಕೋದು ನಿಲ್ಲಿಸಿದ ನಂತರ ನೀವು ಸ್ವಲ್ಪ ಅದನ್ನು ಪಾಟನ್ನು ಪ್ರೆಸ್ ಮಾಡಿ ತೆಗೆದ ನಂತರ ಕಂಪ್ಲೀಟಾಗಿ ಮಣ್ಣಿನ ಸಮೇತ ಏನಾಗುತ್ತೆ, ಆ ಗಿಡ ಹೊರಗಡೆ ಬಂದುಬಿಡುತ್ತೆ. ನೋಡಿ, ಈ ರೀತಿ ಗಿಡಗಳು ಡಾರ್ಮೆನ್ಸಿನಲ್ಲಿದ್ದಾಗ ಅದರಲ್ಲಿ ಫಂಗಸ್ ಬರೋದು ಕಾಮನ್. ಆದರೆ ನಾವು ಇದಕ್ಕೆ ಚೆನ್ನಾಗಿ ಆರೈಕೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಫರ್ಟಿಲೈಸರ್ಸನ್ನು ಹಾಕಿ ಅದನ್ನು ಕೇರ್ ಮಾಡಿದ ನಂತರ ಈ ಎಲ್ಲ ಸಮಸ್ಯೆಗಳು ಕಂಪ್ಲೀಟಾಗಿ ಹೊರಟೋಗುತ್ತೆ. ನೋಡಿ, ಈ ರೀತಿ ಪಾಟ್ನಿಂದ ಗಿಡವನ್ನು ಹೊರಗಡೆ ತೆಗೆದ ನಂತರ ಅಲ್ಲಿ ನಾವು ನೀರನ್ನು ಆಲ್ರೆಡಿ ಹಾಕಿರಲ್ಲ. ಹಾಗಾಗಿ ಮಣ್ಣು ತಂತಾನಾಗಿ ಸ್ವಲ್ಪ ನಾವು ಯಾವುದಾದ್ರೂ ಒಂದು ವಸ್ತುವಿನಿಂದ ಚುಚ್ಚಿ ತೆಗೆದಾಗ ಆ ಮಣ್ಣು ಏನಾಗುತ್ತೆ, ಕಂಪ್ಲೀಟಾಗಿ ಹೊರಗಡೆ ಬಂದುಬಿಡುತ್ತೆ. ನನ್ನ ಮಲ್ಲಿಗೆ ಗಿಡ ಅಷ್ಟೊಂದೇನು ರೂಟ್ ಬೌಂಡ್ ಆಗಿಲ್ಲ. ಆದರೆ ಈ ಗಿಡವನ್ನು ನಾನು 2 ವರ್ಷ ಆಯಿತು ರೀಪಾಟ್ ಮಾಡೇ ಇಲ್ಲ. ಏನು ಇದನ್ನು ನಾನು ಹಾಕಿದಾಗ ಗಿಡವನ್ನು ಪಾಟ್ನಲ್ಲಿ ನೆಟ್ಟಾಗ ಯಾವ ರೀತಿ ಇತ್ತೋ ಅದೇ ರೀತಿ ಇತ್ತು. ಕೇವಲ ನಾನು ಇದಕ್ಕೆ ಫರ್ಟಿಲೈಸರ್ ಮಾತ್ರ ಹಾಕ್ತಾಯಿದ್ದೆ. ನಿಮ್ಮ ಗಿಡಗಳಲ್ಲೂ ಇದೇ ರೀತಿ ಒಂದು ಕಂಡೀಷನ್ ಇದ್ದರೆ, ತುಂಬಾ ಏನು ರೂಟ್ ಬೌಂಡ್ ಆಗಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ರೂಟ್ಸ್ ಇದೆ, ಕಂಪ್ಲೀಟಾಗಿ ರೂಟ್ ಬೌಂಡ್ ಆಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಈ ರೀತಿ ಪಾಟ್ನಿಂದ ಗಿಡವನ್ನು ಹೊರಗಡೆ ತೆಗೆದು ಸ್ವಲ್ಪ ಕೆಳಗಡೆ ಭಾಗದ ಮಣ್ಣನ್ನು ಲೂಸ್ ಮಾಡಿ ಮತ್ತೇನು ಮಾಡ್ಬೋದು, ಅದೇ ಪಾಟಲ್ಲೂ ಶಿಫ್ಟ್ ಮಾಡ್ಬೋದು. ನಿಮಗೆ ಬೇಡ ಸ್ವಲ್ಪ ದೊಡ್ಡದು ಪಾಟ್ ಕೊಡ್ತೀನಿ ಅಂತಂದರೆ ಅದಕ್ಕಿಂತ ಒಂದು 2 ಇಂಚಿನ ದೊಡ್ಡ ಪಾಟನ್ನು ಕೂಡ ನೀವು ಇಲ್ಲಿ ಕೊಡ್ಬೋದು. ಆದರೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ರೂಟನ್ನು ಕಟ್ ಮಾಡ್ತಾಯಿದ್ದೀನಿ. ನನಗೆ ಇದರಲ್ಲಿ ಇಷ್ಟೊಂದು ರೂಟ್ಸ್ ಏನು ಬೇಕಾಗಿಲ್ಲ. ಯಾಕಂತಂದರೆ ನನಗೆ ಇದರಲ್ಲಿ ಹೊಸ ರೂಟ್ಸ್ ಬಂದರೆ ಮೇಲ್ಗಡೆ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದ ನಾನು ಏನು ಮಾಡ್ತಾಯಿದ್ದೀನಿ, ಒಂದು 10% ಅಷ್ಟೇ ನಾನಿಲ್ಲಿ ರೂಟ್ಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ನೀರು ಹಾಕದೇ ಇರೋದ್ರಿಂದ ಸ್ವಲ್ಪ ನೀವು ಮಣ್ಣನ್ನು ಈ ರೀತಿ ಮುಗುಚಿ ತೆಗೆದಾಗ ಅದೆಲ್ಲ ಮಣ್ಣು ಸೈಡಿಂದ ಬಿಟ್ಕೊಂಡ್ಬಿಡುತ್ತೆ. ಅದರಲ್ಲೇ ಕನಕಾಂಬರದ ಗಿಡಗಳು ಕೂಡ ಸೀಡ್ಸ್ ಏನಾಗಿದೆ, ಜರ್ಮಿನೇಟ್ ಆಗಿಬಿಟ್ಟಿದೆ. ಅದನ್ನು ನಾನು ಬೇರೆ ಪಾಟ್ನಲ್ಲಿ ಏನು ಮಾಡ್ತೀನಿ, ಶಿಫ್ಟ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ನಾನಿಲ್ಲಿ ಮಲ್ಲಿಗೆ ಗಿಡವನ್ನು ಕಂಪ್ಲೀಟಾಗಿ ಮಣ್ಣನ್ನು ತೆಗಿತಾ ಇದ್ದೀನಿ. ಈ ಕೆಲಸವನ್ನು ಮಾಡಬೇಕಾದ್ರೆ ನೀವು ಅರ್ಲಿ ಮಾರ್ನಿಂಗ್ 7-8 ಗಂಟೆಗೆ ಮಾಡಿ, ಇಲ್ಲ ಅಂತಂದರೆ ಸಾಯಂಕಾಲ 5-5:30 ನಂತರ ಮಾಡಿ ತುಂಬ ಒಳ್ಳೆಯದು. ತುಂಬ ಬಿಸಿಲಿದ್ದಾಗ ಮಾಡಿದ್ರೆ ಗಿಡ ತುಂಬ ಶಾಕ್ಗೆ ಒಳಗಾಗುತ್ತೆ. ನೋಡಿ, ಬೇರನ್ನು ತುಂಬ ಡಿಸ್ಟರ್ಬ್ ಮಾಡಬೇಡಿ, ಹಾನಿ ಮಾಡಬೇಡಿ. ಜಸ್ಟ್ ಅದರಿಂದ ತಂತಾನಾಗಿ ಬೀಳ್ತಾ ಇರುವಂಥ ಬೇರುಗಳೆಲ್ಲ ಉದುರೋಗ್ಲಿ. ಆದರೆ ನೀವಾಗಿ ಅದನ್ನು ಫೋರ್ಸ್ಫುಲಿ ಏನು ಮಾಡಬೇಡಿ, ಕಿತ್ತು ತೆಗಿಬೇಡಿ. ಈ ರೀತಿ ಮಣ್ಣೆಲ್ಲ ತೆಗೆದ ನಂತರ ಗಿಡ ತುಂಬ ಬೋಳ್ಬೋಳಾಗಿ ಕಾಣಿಸುತ್ತೆ. ಆ ನಂತರ ಮೇಲ್ಗಡೆ ತುಂಬಾ ಗಟ್ಟಿಯಾಗಿರುವಂಥ ಮಣ್ಣನ್ನು ಬಿಡಿಸ್ಬೇಕು ಅಂತಂದರೆ ನಾವಿಲ್ಲಿ ಒಂದು ಟಬ್ನಲ್ಲಿ ನೀರನ್ನು ಹಾಕಿ ಇಡೋದು ಒಳ್ಳೆಯದು. ನೋಡಿ, ಈ ರೀತಿ ಇಟ್ಟ ನಂತರ ಗಟ್ಟಿಯಾಗಿ ಹಿಡ್ಕೊಂಡಿರುವಂಥ ಮಣ್ಣೆಲ್ಲ ಮೆತ್ತಗಾಗಿ ಬಿಟ್ಕೊಂಡ್ಬಿಡುತ್ತೆ. ಇದರಿಂದ ನಮಗೆ ರೂಟ್ಸ್ ಎಷ್ಟಿದೆ, ಎಷ್ಟು ಅದಕ್ಕೆ ಮಣ್ಣು ಹಾಕಬೇಕು ಅಥವಾ ಎಲ್ಲಿವರೆಗೂ ರೂಟ್ ಬಿಟ್ಟಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ.
ಈ ರೀತಿ ಆದ ನಂತರ ನಾವು ಸ್ವಲ್ಪ ನೀರಲ್ಲಿ ಇಡೋದ್ರಿಂದ ಗಿಡ ಏನಾಗುತ್ತೆ, ಡೈರೆಕ್ಟಾಗಿ ಗಾಳಿ ಸಂಪರ್ಕಕ್ಕೆ ಬಂದಿರುವಾಗ ನೀರಿನಲ್ಲಿ ಡಿಪ್ ಮಾಡಿಡೋದ್ರಿಂದ ಅದಕ್ಕೆ ಉಂಟಾಗುವಂಥ ಶಾಕ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮ ಗಿಡದಲ್ಲಿ ತುಂಬಾ ಫಂಗಸ್ ಏನಾದರೂ ಬಂದಿದೆ ಅಂತಂದರೆ ನೀವು ಇದರಲ್ಲಿ ಅರಿಶಿನ ಪುಡಿ ಅಥವಾ ಫಂಗಿಸೈಡ್ ಇದ್ದರೆ ಆ ನೀರಿನಲ್ಲಿ ಕೂಡ ನೀವು ಈ ರೀತಿ ನೆನೆಯೋದಕ್ಕೆ ಇಟ್ಕೊಳ್ಬೋದು. ನೋಡಿ, ಆಲ್ರೆಡಿ ನಾನು ಯಾವ ಪಾಟ್ನಲ್ಲಿ ಗಿಡ ಇತ್ತೋ ಅದೇ ಪಾಟ್ನಲ್ಲಿ ನಾನು ಮತ್ತೆ ರೀಪಾಟ್ ಮಾಡ್ತಾ ಇದ್ದೀನಿ. ಇದು 12 ಇಂಚಿನ ಪಾಟ್ ಇದೆ. ಈ ಪಾಟ್ ಇದಕ್ಕೆ ಸಫಿಸಿಯೆಂಟ್ ಆಗುತ್ತೆ. ಆದರೆ ನನ್ನ ಗಿಡ ತುಂಬಾ ರೂಟ್ ಬೌಂಡ್ ಆಗಿದೆ, ನನಗೆ ರೂಟ್ ಪ್ರೂನಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಥವಾ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಅದಕ್ಕಿಂತ 2 ಇಂಚಿನ ಪಾಟ್ನಲ್ಲಿ ಜಸ್ಟ್ ನೀವು ಅದೇ ಆ್ಯಸ್ ಇಟ್ ಈಸ್ ಹಾಗೆ ತೆಗೆದು ಸ್ವಲ್ಪ ಮಣ್ಣು ಹಾಗೂ ಕಂಪೋಸ್ಟನ್ನು ಹಾಕಿ ಅದೇ ರೀತಿ ನೀವೇನು ಮಾಡ್ಬೋದು, ರೀಪಾಟ್ ಕೂಡ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ರೀಪಾಟ್ ಮಾಡೋದಕ್ಕೂ ಮುಂಚೆ ಡ್ರೈ ವೇಸ್ಟ್, ನನ್ನ ಹತ್ರ ಹೂಗಳು, ಗಾರ್ಡನ್ನಲ್ಲಿ ಬಿದ್ದಿರುವಂಥ ಒಣ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಯಾವುದೇ ವಸ್ತುವನ್ನು ಗಾರ್ಡನ್ನಲ್ಲಿ ಸಿಕ್ಕಿರುವಂಥದ್ದನ್ನು ಎಸೆಯಲ್ಲ. ನಾನು ಇದರಲ್ಲಿ ಒಂದು ಅರ್ಧ kg ಕಂಪೋಸ್ಟನ್ನು ತೊಗೊಳ್ತಾ ಇದ್ದೀನಿ. ಅದರಲ್ಲಿ ಆಲ್ರೆಡಿ ನಾನು ಸಾಯಿಲ್ ಮಿಕ್ಸ್ಚರನ್ನು ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ಈ ಸಾಯಿಲ್ ಮಿಕ್ಸ್ಚರಲ್ಲಿ ಕೇವಲ ರೈಸ್ ಹಸ್ಕ್, ಮಣ್ಣು ಹಾಗೂ ಸ್ವಲ್ಪ ಮರಳಿದೆ, ತುಂಬ ಏನಿಲ್ಲ. ಆದರೆ ಇದರಲ್ಲಿ ನಾನು ಕೋಕೋಪೀಟ್ ಹಾಕಿಲ್ಲ, ಅದರ ಬದಲಾಗಿ ಭತ್ತದ ಹೊಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ನಾನಿಲ್ಲಿ ಸ್ವಲ್ಪ ನೀಮ್ ಕೇಕ್ ಪೌಡರ್ ಹಾಗೂ ಟೀ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮಲ್ಲಿಗೆ ಗಿಡಕ್ಕೂ ಕೂಡ ಆ್ಯಸಿಡಿಕ್ ಸಾಯಿಲ್ ಇಷ್ಟ, ಹಾಗಾಗಿ ಇಲ್ಲಿ ನೀವು ಟೀ ಪೌಡ್ರನ್ನು ಹಾಕ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ಇದರಲ್ಲಿ ಏನು ಮಾಡಬೇಕು, ನಾವು ಇದಕ್ಕೆ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟ್. ಕ್ಯಾಲ್ಶಿಯಂ ಪೌಡರ್ ನಾವು ಇದಕ್ಕೆ ಹಾಕ್ಕೊಳ್ಬೇಕಾದ್ರೆ ನೀವು ಇದರಲ್ಲಿ ಬೋನ್ ಮೀಲ್ ಇದ್ದರೆ ಬೋನ್ ಮೀಲ್ 1-2 ಚಮಚ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಎಗ್ಶೆಲ್ ಇದ್ದರೆ ಎಗ್ಶೆಲ್ಲನ್ನು ನೀವು ಸ್ವಲ್ಪ ಕ್ರಷ್ ಮಾಡಿ ಪೌಡ್ರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಆದರೆ ನನ್ನ ಹತ್ರ ಅದೆರಡೂ ಇಲ್ಲ, ಹಾಗಾಗಿ ನಾನಿಲ್ಲಿ ಚಾಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಾಕ್ ಪೌಡ್ರ್ ನೀವು ಪೌಡರ್ ಮಾಡಿ ಹಾಕ್ಕೊಂಡ್ರೆ ಸಾಕು. ನೀಮ್ ಕೇಕ್ ಪೌಡರ್ ಇಲ್ಲ ಅಂತಂದರೆ ನೀವು ಇಲ್ಲಿ ಫಂಗಿಸೈಡ್ ಹಾಕ್ಕೊಳ್ಬೋದು. ಫಂಗಿಸೈಡ್ ಇಲ್ಲ ಅಂತಂದರೆ ನೀವು ಬೇವಿನ ಹಿಂಡಿ ಹಾಕ್ಕೊಳ್ಳಿ. ಅದೆರಡೂ ಇಲ್ಲ ಅಂತಂದರೆ ದಾಲ್ಚಿನ್ನಿ ಚಕ್ಕೆ ಪುಡಿ ಹಾಕ್ಕೊಳ್ಳಿ ಅಥವಾ ಅರಿಶಿಣದ ಪುಡಿಯನ್ನು ಹಾಕಿದರೂ ಕೂಡ ಒಳ್ಳೆಯದು. ನಿಮ್ಮ ಹತ್ರ ಯಾವುದಿದೆಯೋ 4 ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕಂಪೋಸ್ಟ್, ಟೀ ಪೌಡರ್, ಬೇವಿನ ಹಿಂಡಿ, ಮಣ್ಣು ಹಾಗೂ ಈ ಎಲ್ಲ ಫಂಗಿಸೈಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಪ್ರತಿಯೊಂದು ಪಾರ್ಟ್ ಏನಾಗಬೇಕು, ಈ ಎಲ್ಲ ವಸ್ತುಗಳಿಂದ ಕವರ್ ಆಗಬೇಕು. ನೋಡಿ, ಈ ರೀತಿ ಮಿಕ್ಸ್ ಆದ ನಂತರ ಅದನ್ನು ಪಾಟಿಗೆ ಫಿಲ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಆ ಗಿಡವನ್ನು ನೀವು ಇಟ್ಟಾಗ ಅದರ ಒಂದು ಅಳತೆ ನೀವು ನೋಡ್ಕೊಳ್ಳಿ. ಎಲ್ಲಿವರೆಗೂ ನೀವು ಅದನ್ನು ಬೇರನ್ನು ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಲ್ಲಿವರೆಗೆ ಮಣ್ಣನ್ನು ಫಿಲ್ ಮಾಡ್ಕೊಂಡ್ಬಿಟ್ಟು ಗಿಡವನ್ನು ಚೆನ್ನಾಗಿ ಇಟ್ಟು ನೋಡಿ. ಅದು ಎಲ್ಲಿವರೆಗೂ ಬರುತ್ತೆ, ಎಷ್ಟು ನೀವು ಅದನ್ನು ಒಳಗಡೆ ಹಾಕಬೇಕು ಬೇರನ್ನು ಅಂದ್ಕೊಂಡು ಸೈಜನ್ನು ನೋಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ರೂಟ್ ಪ್ರೂನಿಂಗ್ ಮಾಡ್ಕೊಳ್ಳಿ. ಇಲ್ಲ, ನಮ್ಮ ಗಿಡದಲ್ಲಿ ರೂಟ್ಸ್ ಅಷ್ಟೊಂದು ಡೆವಲಪ್ ಆಗಿಲ್ಲ ಅಂತಂದರೆ ನೀವು ಎಷ್ಟು ಅದು ಹೇಗಿದೆಯೋ ಅದೇ ಕಂಡೀಷನ್ನಲ್ಲಿ ನೀವೇನು ಮಾಡ್ಬೋದು, ಆ ಗಿಡವನ್ನು ಇಟ್ಟು ಮಣ್ಣನ್ನು ತುಂಬ್ಕೊಳ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ 10%ನಷ್ಟು ನಾನು ಆವಾಗಲೇ ಹೇಳಿದ ಹಾಗೆ ಸ್ವಲ್ಪ ರೂಟ್ಸನ್ನು ತೆಗಿತಾ ಇದ್ದೀನಿ. ಇದರಿಂದ ಗಿಡ ಕೆಳಗಡೆಯಿಂದ ರೂಟ್ಸ್ ಚೆನ್ನಾಗಿ ಬರುತ್ತೆ, ಮೇಲ್ಗಡೆ ಕೂಡ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ರೂಟನ್ನು ಕಟ್ ಮಾಡಿದ ನಂತರ, ಬೇರುಗಳನ್ನು ಕಟ್ ಮಾಡಿ ತೆಗೆದ ನಂತರ ಗಿಡವನ್ನು ಪಾಟ್ನಲ್ಲಿ ಇಡೋದಕ್ಕೂ ಮುಂಚೆ ಆ ಮಣ್ಣನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿ ಯಾವುದೇ ರೀತಿ ಗಾಳಿ ಫಿಲ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಒಂದು ವೇಳೆ ಅದರಲ್ಲಿ ಗಾಳಿ ಇತ್ತು, ತುಂಬ ಅದು ಮೇಲ್ಗಡೆ ನೀವು ಮಣ್ಣು ಹಾಕಿದ್ರಿ ಅಂತಂದರೆ ಮುಂದೆ ಏನಾಗುತ್ತೆ, ಅದರಲ್ಲಿ ಗಾಳಿ ಕಂಪ್ಲೀಟಾಗಿ ತುಂಬ್ಕೊಂಡು ಬಿಟ್ಟಿರೋದ್ರಿಂದ ಗಿಡಗಳಲ್ಲಿ ತುಂಬ ಬೇಗ ಫಂಗಸ್ ಬರೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಬೇರುಗಳಿಗೆ ಆ ಒಂದು ಆಕ್ಸಿಜನ್ ತಲುಪದೇ ಇರೋ ರೀತಿ ನೋಡ್ಕೊಳ್ಳಿ. ಕೇವಲ ನೀವು ರೀಪಾಟ್ ಮಾಡಬೇಕಾದ್ರೆ ಚೆನ್ನಾಗಿ ಪ್ರೆಸ್ ಮಾಡಿ ನೀವೇನು ಮಾಡಬೇಕು, ರೀಪಾಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಬೇರುಗಳು ಚೆನ್ನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಒಳಗಡೆ ಏನಾದರೂ ಸ್ವಲ್ಪ ಲೂಸ್ ಆಯಿತು ಅಂತಂದರೆ ಗಿಡದ ಬೇರುಗಳು ಅಲ್ಲಾಡುತ್ತೆ, ಮೇಲ್ಗಡೆ ಗಿಡ ಕೂಡ ಅಲ್ಲಾಡೋದ್ರಿಂದ ಗ್ರೋತ್ ಚೆನ್ನಾಗಾಗಲ್ಲ. ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ಮಣ್ಣನ್ನು ಹಾಕಿ ಅದನ್ನು ಫಿಲ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂಚೂರು ಸೈಡಲ್ಲಿ ಸ್ಪೇಸ್ ಇಲ್ಲದೆ ಇರೋ ರೀತಿ ನೀವು ನೋಡ್ಕೊಳ್ಬೇಕು. ನೋಡಿ, ಈ ರೀತಿ ಸೈಡಲ್ಲೆಲ್ಲ ನೀವು ಪ್ರೆಸ್ ಮಾಡಿದ ನಂತರ 1-1.5 ಇಂಚ್ನಷ್ಟು ನೀವೇನು ಮಾಡಬೇಕು, ಮೇಲ್ಗಡೆ ಪಾಟಲ್ಲಿ ಜಾಗ ಬಿಟ್ಕೊಳ್ಳಿ. ಯಾಕಂತಂದರೆ ಮುಂದೆ ನೀವು ಫ್ಲವರಿಂಗ್ ಸ್ಟಾರ್ಟ್ ಆದ ನಂತರ ಮತ್ಯಾವುದೋ ಫರ್ಟಿಲೈಸರ್ ಹಾಕಬೇಕಾದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಜಾಗ ಬೇಕು. ಜೊತೆಗೆ ಗಿಡವನ್ನು ನೀವು ಅಗಿಬೇಕಾದ್ರೆ, ಟಿಲ್ಲಿಂಗ್ ಮಾಡಬೇಕಾದ್ರೂ ಕೂಡ ನಿಮಗೆ ಸ್ಪೇಸ್ ಬೇಕು. ಜೊತೆಗೆ ನೀವು ನೀರನ್ನು ಹಾಕಬೇಕಾದ್ರೂ ಕೂಡ ಅದರಲ್ಲಿ ಸ್ಪೇಸ್ ಬೇಕೇ ಬೇಕು. ನೀವು ಕಂಪ್ಲೀಟಾಗಿ ಮಣ್ಣನ್ನು ತುಂಬಿದ್ರಿ ಅಂತಂದರೆ ನೀರು ಹಾಕಿದ ತಕ್ಷಣ ಆ ನೀರು ಇಳಿಯೋದಕ್ಕೂ ಮುಂಚೆ ಸೈಡಲ್ಲಿ ಹರಿದು ಕೂಡ ವೇಸ್ಟಾಗಿ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಸ್ಪೇಸ್ ಬಿಟ್ಕೊಳ್ಳೋದು ಒಳ್ಳೆಯದು. ರೀಪಾಟ್ ಮಾಡಿದ ನಂತರ ನೀವೇನು ಮಾಡಬೇಕು, ಚೆನ್ನಾಗಿ ಅದಕ್ಕೆ ನೀರನ್ನು ಹಾಕಿ. ನಾವು ಆಲ್ರೆಡಿ ಅದರಲ್ಲಿ 2 ದಿನ ನೀರನ್ನು ಹಾಕಿರಲಿಲ್ಲ, ಬೇರುಗಳು ತುಂಬ ಹಸ್ಕೊಂಡಿದೆ. ಹಾಗಾಗಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಫುಡ್ ಯಾವುದು ಅಂತಂದರೆ ನೀರನ್ನು ಹಾಕಿದ ತಕ್ಷಣ ಗಿಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟು ನೀರು ಹಾಕಬೇಕು ಅಂತಂದರೆ
ಡ್ರೈನೇಜ್ ಹೋಲ್ನಿಂದ ಮಿನಿಮಮ್ ಒಂದು ಅರ್ಧ ಮಗ್ನಷ್ಟಾದರೂ ನೀರು ವೇಸ್ಟ್ ಆಗಿ ಹೋಗಬೇಕು. ಅಲ್ಲಿವರೆಗೂ ನೀವು ನೀರನ್ನು ಹಾಕಿ. ಇದರಿಂದ ಬೇರುಗಳು ಚೆನ್ನಾಗಿ ಹಸಿ ಆಗುತ್ತೆ, ಅದಕ್ಕೆ ಮಾಯಿಶ್ಚರ್ ಸಿಗುತ್ತೆ, ಗಿಡಗಳು ತುಂಬ ಬೇಗ ರಿಕವರ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ನೀರು ಅದರಿಂದ ಒಂದು ಅರ್ಧ ಮಗ್ನಷ್ಟು ನೀರು ಹೊರಗಡೆ ಬರಬೇಕು. ಇದಾದ ನಂತರ ಒಂದು 10 ನಿಮಿಷ ಬಿಡಿ. ಆ ಗಿಡವನ್ನು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ, ಆ ಪಾಟ್ನಲ್ಲಿ ಮಣ್ಣಿನಲ್ಲಿ ಸೆಟ್ ಆಗೋದಕ್ಕೆ ಬಿಡಿ. ಆ ನಂತರ ಏನು ಮಾಡಬೇಕು, ನಿಮಗೆ ಆ ಗಿಡಕ್ಕೆ ಒಂದು ಆಕಾರ ಕೊಡಬೇಕು. ಗಿಡ ಅತ್ತ ಇತ್ತ ಎಲ್ಲ ಹೊರಟೋಗ್ಬಿಟ್ಟಿತ್ತು, ಉದ್ದುದ್ದನೇ ಬ್ರಾಂಚಸ್ ಬಂದಿತ್ತು, ಯಾವ್ಯಾವುದೋ ಶೇಪ್ನಲ್ಲಿ ಗಿಡ ಹರಡ್ಕೊಂಡು ಬಿಟ್ಟಿತ್ತು. ಇಷ್ಟು ದಿನ ನಾವು ಯಾವುದೇ ರೀತಿ ಕೆಲಸವನ್ನು ಮಾಡಿಲ್ಲ. ಆದರೆ ಇವಾಗ ನಾವು ಅದಕ್ಕೊಂದು ಆಕಾರ ಕೊಡಬೇಕು. ಗಿಡ ಒಂದು ಕಡೆ ಉದ್ದಕ್ಕೆ ಹೋಗಿದೆ, ಒಂದು ಕಡೆ ಗಿಡ್ಡಕ್ಕಿದೆ, ಅಥವಾ ಒಂದೊಂದು ಬ್ರಾಂಚ್ ದಪ್ಪ ಇದೆ, ಇನ್ನೊಂದು ಬ್ರಾಂಚ್ ತೆಳ್ಳು ಇದೆ ಅಂತಂದಾಗ ನೀವು ಅದಕ್ಕೆ ಒಂದು ಯಾವ ಬೇಕು, ನಿಮ್ಗೆ ಯಾವ್ದು ಇಷ್ಟನೋ ಆ ಒಂದು ಆಕಾರದಲ್ಲಿ ನೀವು ಇವಾಗ ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ನನಗೆ ಯಾವ ರೀತಿ ಗಿಡವನ್ನು ಬೆಳೆಸಬೇಕು ಅಂದ್ಕೊಂಡಿದ್ದೀನೋ ಆ ಒಂದು ಶೇಪ್ನಲ್ಲಿ ಗಿಡವನ್ನು ಕಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದರಲ್ಲಿ ಚಿಕ್ಕ ಚಿಕ್ಕ ಚಿಗುರು ಬರ್ತಾ ಇದೆ, ಆದರೂ ಕೂಡ ನೀವು ಅದನ್ನು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇವಾಗ ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಒಣಗಿರುವಂಥ ಕಡ್ಡಿಗಳಿದ್ರೆ ಅದರಲ್ಲಿ ಇವಾಗ ಚಿಗುರು ಬರ್ತಾ ಇದೆ ಅಂತ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ನೀವು ಪ್ರೂನಿಂಗ್ ಮಾಡಿದ ತಕ್ಷಣ ಆ ಚಿಗುರು ಏನಾಗುತ್ತೆ, ಇನ್ನೂ ಸ್ಪೀಡಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಕಂಪ್ಲೀಟಾಗಿ ಒಂದು 80% ಎಲ್ಲ ಬ್ರಾಂಚಸನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ಗಿಡಕ್ಕೆ ಏನಾಗುತ್ತೆ ಅಂತಂದರೆ ಬೇಗ ಗ್ರೋತ್ ಪಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ತುಂಬ ಗಿಡ ಚಿಕ್ಕದಿದೆ ಅಥವಾ ಇದರಲ್ಲಿ ಅಷ್ಟೊಂದೇನು ಬ್ರಾಂಚಸ್ ಬಂದಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಜಸ್ಟ್ ಲೈಟ್ ಪ್ರೂನಿಂಗ್, ಅದರ ಕೇವಲ ಟಿಪ್ಸನ್ನು ಕೂಡ ನೀವು ಕಟ್ ಮಾಡಿ ಗಿಡಗಳಿಗೆ ಒಂದು ಆಕಾರವನ್ನು ಕೊಡ್ಬೋದು. ನೋಡಿ, ನಾನು ನೆಕ್ಸ್ಟ್ ನಿಮಗೆ ನಂದು ಒಂದು ಹಳೆಯ ಒಂದು ಅಂತಂದರೆ ಇದು ತುಂಬ ಏನು ಹಳೆಯದಲ್ಲ, ಲಾಸ್ಟ್ ಇಯರಲ್ಲಿ ನಾನು ಮಳೆಗಾಲದಲ್ಲಿ ಬೆಳೆಸಿರುವಂಥ ಗಿಡ. ಇದು ರೂಟ್ ಬೌಂಡ್ ಆಗಿಲ್ಲ, ಇದರಲ್ಲಿ ಯಾವುದೇ ರೀತಿ ಉದ್ದನೆಯ ಬ್ರಾಂಚಸ್ ಕೂಡ ಹೋಗಿಲ್ಲ. ಹಾಗಾಗಿ ನಾನು ಇಲ್ಲಿ ಕೇವಲ ಟಿಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಲ್ಲಿಗೆ ಗಿಡದ ಟಿಪ್ನಲ್ಲಿ ಹೂ ಬರುತ್ತೆ. ನೀವೆಲ್ಲ ನೋಡಿರ್ಬೋದು, ಅದರ ಒಂದು ಪಾಯಿಂಟ್ನಲ್ಲಿ ಮೇಲ್ಗಡೆ ತುದಿಯಲ್ಲೇ ಹೂಗಳು ಬರೋದ್ರಿಂದ ಸ್ವಲ್ಪ ಟಿಪ್ಸನ್ನು ನೀವು ಕಟ್ ಮಾಡೋದ್ರಿಂದ ಅದರ ಸೈಡಲ್ಲೆಲ್ಲ ಹೆಚ್ಚು ಹೆಚ್ಚು ಬ್ರಾಂಚಸ್ ಬರುತ್ತೆ. ಗಿಡ ಇನ್ನಷ್ಟು ಅಗಲವಾಗಿ ಬೆಳೆಯುತ್ತೆ, ಬ್ರಾಂಚಸ್ ಇನ್ನಷ್ಟು ಅದರ ಸೈಡಲ್ಲೆಲ್ಲ ಬರೋದ್ರಿಂದ ಹೂಗಳು ಕೂಡ ನಮಗೆ ಹೆಚ್ಚಿಗೆ ಸಿಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಇವಾಗ ರೀಸೆಂಟ್ 6-7 ತಿಂಗಳ ಹಿಂದೆ ನರ್ಸರಿಯಿಂದ ತಂದಿರುವಂಥದ್ದಾಗಿರ್ಬೋದು, ಮಳೆಗಾಲದಲ್ಲಿ ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಚಿಕ್ಕದಿದೆ ಅಂತಂದರೆ ಅದನ್ನು ಹಾಗೇ ಬಿಡಬೇಡಿ. ಜಸ್ಟ್ ಒಂದು 2-2 ಇಂಚಿನಷ್ಟಾದರೂ ನೀವೇನು ಮಾಡಬೇಕು, ಅದರ ಮೇಲಿನ ಟಿಪ್ಪನ್ನು ಕಟ್ ಮಾಡಿ ತೆಗಿಬೇಕು. ಆನಂತರ ಇದನ್ನು ರೂಟ್ ಪ್ರೂನಿಂಗ್ ಮಾಡೋ ಹಾಗಿಲ್ಲ, ರೀಪಾಟ್ ಮಾಡೋ ಹಾಗಿಲ್ಲ. ತುಂಬ ಚಿಕ್ಕದಿದೆ ಗಿಡ ಅನ್ನೋದಾದರೆ ನೋಡಿ, ನೀವು ಈ ರೀತಿ ಸೈಡಲ್ಲಿರುವಂಥ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಇದರಲ್ಲೇ ನೀವು ಫರ್ಟಿಲೈಸರ್ ಮಾಡಿದ್ರೂ ಕೂಡ ನಿಮ್ಮ ಗಿಡದಲ್ಲಿ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ. ಇದು ನನ್ನ ಗ್ಯಾರಂಟಿ. ನೋಡಿ, ಸೈಡಲ್ಲಿರುವಂಥ ಮಣ್ಣನ್ನು ಸ್ವಲ್ಪ ಬೇರುಗಳ ಹತ್ತಿರ ತೊಗೊಂಡ್ಬಿಟ್ಟು ಇದರಲ್ಲಿ ನೀವು ಕಂಪೋಸ್ಟ್ ಹಾಗೂ ಸ್ವಲ್ಪ ಬೇವಿನ ಹಿಂಡಿ ಜೊತೆಗೆ ಚಾಕ್ ಪೀಸನ್ನು ಹಾಕ್ಕೊಳ್ಳೋದನ್ನು ಮರಿಬೇಡಿ. ಚಾಕ್ ಪೀಸ್ ಬೇಕೇ ಬೇಕು. ಅದರ ಬೇರುಗಳಿಗೆ ಹಾಗೂ ಕಾಂಡಗಳಿಗೆ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗೋದ್ರಿಂದ ಗಿಡದ ಬೇರುಗಳು ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ನೋಡಿ, ನಾನಿಲ್ಲಿ ಟೀ ಪೌಡರ್, ಕಂಪೋಸ್ಟ್ ಹಾಗೂ ಬೇವಿನ ಹಿಂಡಿಯ ಮಿಕ್ಸ್ಚರನ್ನು ಮತ್ತೆ ಏನು ಮಾಡ್ತಾಯಿದ್ದೀನಿ, ಈ ಒಂದು ಚಿಕ್ಕ ಗಿಡಕ್ಕೂ ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ಹಾಕ್ತಾಯಿದ್ದೀನಿ, ಒಂದು 2-3 ಮುಟ್ಟಿಗೆಯಷ್ಟು ಏನು ಮಾಡ್ತಾಯಿದ್ದೀನಿ, ಕಂಪೋಸ್ಟ್ ಹಾಗೂ ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿ ಚೆನ್ನಾಗಿ ಮಣ್ಣಿನಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು. ಇಲ್ಲ ಅಂತಂದರೆ ಆ ಒಂದು ಕಂಪೋಸ್ಟ್ನಲ್ಲಿರುವಂಥ ಪೋಷಕಾಂಶಗಳು ಬೇರುಗಳಿಗೆ ಸಿಗಲ್ಲ. ಹಾಗಾಗಿ ಅದನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ನೀವು ನೀರನ್ನು ಹಾಕೋದ್ರಿಂದ ಅದು ಕೆಳಗಡೆ ಇಳಿದ್ಬಿಟ್ಟು ಬೇರುಗಳಿಗೆ ಡೈರೆಕ್ಟಾಗಿ ಫರ್ಟಿಲೈಸರ್ ದೊರಕತ್ತೆ. ನೋಡಿ, ಈ ರೀತಿ ಮಾಡಿದ ನಂತರ ನಾವು ಕಟ್ ಮಾಡಿದ್ವಲ್ಲ, ಆವಾಗಲೇ ಏನು ಹಾರ್ಡ್ ಪ್ರೂನಿಂಗ್ ಮಾಡಿದ್ವಲ್ಲ ಮಲ್ಲಿಗೆ ಗಿಡ, ಅದರ ಎಲ್ಲ ಒಂದು ಪಾಯಿಂಟ್ ಮೇಲೆ, ಟಿಪ್ ಮೇಲೆ ನೀವು ಫಂಗಿಸೈಡ್ ಅಥವಾ ಅರಿಶಿಣದ ಪುಡಿಯನ್ನು ಪೇಸ್ಟ್ ಮಾಡಿ ಹಚ್ಚೋದನ್ನು ಮರಿಬೇಡಿ. ಮಲ್ಲಿಗೆ ಗಿಡಕ್ಕೆ ಆಲ್ಮೋಸ್ಟ್ ನನ್ನ ಪ್ರಕಾರ ಯಾವುದೇ ರೀತಿ ಡೈಬ್ಯಾಕ್ ಬರಲ್ಲ, ಅದರಲ್ಲಿ ಯಾವುದೇ ರೀತಿ ಫಂಗಸ್ ಕೂಡ ಬರಲ್ಲ, ಯಾವುದೇ ರೀತಿ ಕೀಟಗಳು ಕೂಡ ಈ ಗಿಡದಲ್ಲಿ ಬರಲ್ಲ. ನೋಡಿ, ಆಲ್ರೆಡಿ ನನ್ನ ಮಲ್ಲಿಗೆ ಗಿಡದಲ್ಲಿ ಚಿಗುರು ಬರ್ತಾ ಇದೆ. ಈ ರೀತಿ ಫಂಗಿಸೈಡ್ ಹಚ್ಚೋದ್ರಿಂದ ನಾವು ಸ್ವಲ್ಪ ಗಿಡವನ್ನು ಮೊದಲಿಂದಾನೇ ಅದನ್ನು ನಾವು ಆರೈಕೆ ಮಾಡಿದ್ರೆ ಮುಂದೆ ಅದೇನಾಗುತ್ತೆ, ಇನ್ನಷ್ಟು ಆರೋಗ್ಯಕರವಾಗಿ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ನೋಡಿ, ಆವಾಗಲೇ ನಾನು ಏನು ಕಂಪೋಸ್ಟ್ ಹಾಕಿದ್ನಲ್ಲ, ರೂಟ್ ಪ್ರೂನಿಂಗ್ ಮಾಡಿದೆ, ರಿಪೋರ್ಟ್ ಮಾಡಿದೆ, ಆ ಗಿಡದಲ್ಲಿ ಸ್ವಲ್ಪ ಚಾಕ್ ಪೀಸ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ನೀವು ಗಿಡವನ್ನು ರೂಟ್ ಬೌಂಡ್ ಆಗದೇ ಇರುವಂಥ ಗಿಡಗಳನ್ನು ರಿಪೋರ್ಟ್ ಮಾಡದೇ ಅದರಲ್ಲಿ ಫ್ಲವರ್ಸನ್ನು ತಗೊಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನಿಲ್ಲಿ 2 ರೀತಿಯ ಗಿಡಗಳ ಬಗ್ಗೆ ಯಾವ ರೀತಿ ಆರೈಕೆ ಮಾಡಬೇಕು, ಯಾವ ರೀತಿ ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನನ್ನ ಹತ್ರ ಸಾಕಷ್ಟು ಮಲ್ಲಿಗೆ ಗಿಡಗಳಿದೆ. ಅದನ್ನು ನಾನು ಆಮೇಲೆ ಏನು ಮಾಡ್ತೀನಿ, ಪ್ರೂನಿಂಗ್ ಮಾಡೋದಾಗಿರ್ಬೋದು, ಪಾಟಿಂಗ್ ಮಾಡೋದಾಗಿರ್ಬೋದು ಮಾಡ್ತೀನಿ. ಎಲ್ಲನೂ ಒಂದೇ ವಿಡಿಯೋನಲ್ಲಿ ತೋರಿಸಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಹ್ಯಾಪಿ ಗಾರ್ಡನಿಂಗ್. ಬಾಯ್.